ನಮಸ್ಕಾರ ಸ್ನೇಹಿತರೆ, ಕಾವ್ಯಾಸ್ ಹೋಮ್ ಫುಡ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಇವತ್ತು ನಾನು ಮನೆಯಲ್ಲಿ ಹೇಗೆ ಬೆಣ್ಣೆ ತೆಗೆದು ಶುದ್ಧವಾಗಿ ತುಪ್ಪ ಹೇಗೆ ಕಾಯಿಸೋದು ಅನ್ನೋ ವಿಡಿಯೋ ಶೇರ್ ಮಾಡ್ತಿದ್ದೀನಿ. ಬನ್ನಿ ಹೇಗೆ ಮಾಡೋದು ನೋಡೋಣ. ನಾನಿಲ್ಲಿ 15 ದಿನದ ಅಷ್ಟು ಹಾಲಿನ ಕೆನೆನ ಫ್ರಿಡ್ಜಲ್ಲಿ ಸ್ಟೋರ್ ಮಾಡಿ ಇಟ್ಟಿದೆ. ಇದು ಪ್ಯಾಕೆಟ್ ಹಾಲಲ್ಲ, ನಾನಿಲ್ಲಿ ಹಸುವಿನ ಹಾಲಿನ ಕೆನೆನ ಸ್ಟೋರ್ ಮಾಡಿ ಇಟ್ಟಿದ್ದೀನಿ. ಇದಕ್ಕೆ ಇವಾಗ ನಾನು 3 ಸ್ಪೂನಷ್ಟು ಮೊಸರು ಸೇರಿಸ್ಕೊತೀನಿ. ಈ ಕೆನೆನ ಹೆಪ್ಪಾಕಿ ನಾವು ಆಮೇಲೆ ಬೆಣ್ಣೆ ಮಾಡಿ ತುಪ್ಪ ಕಾಯಿಸೋದ್ರಿಂದ ಅದು ಕರೆಕ್ಟ್ ಮೆಥಡಲ್ಲಿ ಮಾಡುವಂಥದ್ದು. ಬರೀ ಹಾಲಿನ ಕೆನೆಯಲ್ಲಿ ತುಪ್ಪ ಮಾಡಬಾರ್ದು. ನೋಡಿ, ನಾನು ಇದನ್ನು ಈ ಥರ ಮೊಸರು ಹಾಕಿ ಓವರ್ ನೈಟು ನಾನು ಹೊರಗಡೆ ಇಟ್ಬಿಡ್ತೀನಿ. ಫ್ರಿಡ್ಜಲ್ಲಿ ಇಡಬಾರ್ದು, ಹೊರಗಡೆನೇ ಇಡಬೇಕು. ಅದು ಪೂರ್ತಿ ಹೆಪ್ಪಾಗಿರುತ್ತೆ. ನೋಡಿ, ನಾನು ಬೆಳಿಗ್ಗೆ ಅಷ್ಟೊತ್ತಿಗೆ ಪೂರ್ತಿ ಹೆಪ್ಪಾಗಿರುತ್ತೆ. ನೀವು ಅವತ್ತು ಬೆಣ್ಣೆ ಮಾಡೋಕ್ಕಾಗಿಲ್ಲ, ತುಪ್ಪ ಕಾಯಿಸೋಕ್ಕಾಗಿಲ್ಲ, ತೊಂದರೆ ಇಲ್ಲ. ಒಂದು ನೈಟ್ ಅದನ್ನು ಹೊರಗಡೆ ಇಟ್ಟು ಅದ್ರ ಮಾರ್ನಿಂಗ್ ನೀವು ಫ್ರಿಡ್ಜಲ್ಲಿ ಸ್ಟೋರ್ ಮಾಡ್ಬೋದು. ನೋಡಿ, ನಾನು ಅದ್ರ ಮಾರ್ನಿಂಗ್ಗೆ ನಾನು ಫ್ರಿಡ್ಜಲ್ಲಿ ಇಟ್ಟಿದ್ದೆ. ನೋಡಿ, ಈ ಥರ ಆಗಿರುತ್ತೆ. ಇದನ್ನು ಇವಾಗ ನಾನು ಒಂದು ಅಗಲವಾಗಿರೋ ಪಾತ್ರೆಗೆ ಸೇರಿಸ್ಕೊತೀನಿ. ಯಾವುದೇ ಮಿಕ್ಸಿ ಸಹಾಯ ಇಲ್ಲದೆ ಅಥವಾ ಯಾವುದೇ ಬಾಟಲ್ಗೆ ಹಾಕಿ ಇದನ್ನು ಬೆಣ್ಣೆ ಕಡಿ ಅಗತ್ಯ ಇಲ್ಲ. ಈ ಥರ ಕೆನೆನ ಕೈ ಒಂದು 8ರಿಂದ 10 ನಿಮಿಷ ಈ ಥರ ಕೈ ಆಡಿಸಿದ್ರೆ ಸಾಕು. ಎಷ್ಟು ಚೆನ್ನಾಗಿ ಬೆಣ್ಣೆ ಬರುತ್ತೆ ಅಂದರೆ ನೋಡ್ತಾ ಇರಿ ಹೇಗೆ ಬರುತ್ತೆ ಅಂತ. ಇದೆಲ್ಲ 8ರಿಂದ 10 ನಿಮಿಷದಲ್ಲಿ ಈ ಥರ ಚೆನ್ನಾಗಿ ಬೆಣ್ಣೆ ಬರುತ್ತೆ. ನೋಡಿ, ಅದೇ ಈ ಥರ ಎಲ್ಲ ಮಜ್ಜಿಗೆನ ಬಿಡುತ್ತೆ. ಈ ಥರ ಎಲ್ಲ ಬೆಣ್ಣೆ ಒಂದು ಕಡೆ ಆಗಿ ಎಷ್ಟು ಚೆನ್ನಾಗಿ ಬರುತ್ತೆ. ನೋಡಿ, ಇಷ್ಟು ದಪ್ಪ ನನಗೆ ಬೆಣ್ಣೆ ಬಂದಿದೆ. 15 ದಿನ ಹಾಲಿನ ಕೆನೆಯಲ್ಲಿ ನನಗೆ ಇಷ್ಟು ದಪ್ಪ ನನಗೆ ಬೆಣ್ಣೆ ಸಿಕ್ಕಿದೆ. ಇದನ್ನ ಇವಾಗ ಒಂದು ಸ್ವಲ್ಪ ಈ ಥರ ನೀರು ಹಾಕಿ ತೊಳೆದು ಇದನ್ನ ಇವಾಗ ಹೇಗೆ ತುಪ್ಪ ಮಾಡೋದು ಅಂತ ನೋಡೋಣ. ಒಂದು ಪಾತ್ರೆ ನಾನು ಗ್ಯಾಸ್ ಸ್ಟವ್ ಮೇಲೆ ಇಟ್ಟು ಗ್ಯಾಸ್ ಫ್ಲೇಮ್ನ ಆನ್ ಮಾಡಿದ್ದೀನಿ. ಬೆಣ್ಣೆ ಕರಗೋ ತನಕ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಗ್ಯಾಸ್ ಫ್ಲೇಮ್ನ, ಬೆಣ್ಣೆ ಪೂರ್ತಿ ಕರಗಿದ ಮೇಲೆ ಲೋ ಫ್ಲೇಮಲ್ಲಿ ಇಡಬೇಕು. ಯಾವುದೇ ಕಾರಣಕ್ಕೂ ಮೀಡಿಯಮ್ ಫ್ಲೇಮಲ್ಲಾಗಲಿ ಅಥವಾ ಹೈ ಫ್ಲೇಮಲ್ಲಾಗಲಿ ಬೆಣ್ಣೆನ ಕಾಯಿಸ್ಬಾರ್ದು, ತುಪ್ಪ ಕಾಯಿಸ್ಬಾರ್ದು. ಲೋ ಫ್ಲೇಮಲ್ಲೇ ತುಪ್ಪ ಕಾಯಿಸ್ಬೇಕು. ಇದಕ್ಕೆ ನಾನಿವಾಗ 1 ಲವಂಗ, 1 ಚಿಟಿಕೆ ಅರಿಶಿನ, 1 ಚಿಟಿಕೆ ಉಪ್ಪು, 4 ಕಾಳು ಮೆಣಸು ತಗೊಂಡಿದ್ದೀನಿ. ಒಂದು ಸ್ವಲ್ಪ ಕುಟ್ಕೊಂಡ್ರೆ ಸಾಕು. ಇಷ್ಟು ನಾನು ಇವಾಗ ಇದಕ್ಕೆ ಸೇರಿಸ್ತಿದ್ದೀನಿ. ಕೆಲವರಿಗೆ ತುಪ್ಪ ತಿಂದರೆ ಗಂಟ್ಲು ಕಿಚಿ ಅನಿಸುತ್ತೆ, ಅದೆಲ್ಲ ಆಗಬಾರ್ದು ಅನ್ನೋ ಕಾರಣಕ್ಕೆ ಇಷ್ಟು ನಾನು ಸೇರಿಸ್ಕೊತಿದ್ದೀನಿ. ಕೆಲವರು ದೇವರಿಗೆ ತುಪ್ಪದ ದೀಪ ಹಚ್ತೀವಿ ಅನ್ನೋರು ತುಪ್ಪ ಕಾಯಿಸೋದಿದ್ರೆ ಇದು ಯಾವುದು ಹಾಕೋ ಅಗತ್ಯ ಇಲ್ಲ, ಹಾಕ್ಲೂಬಾರ್ದು. ನೋಡಿ, ಇವಾಗ ತುಪ್ಪ ಕಾಯ್ತಾ ಇದೆ. ಈ ಥರ ನೊರೆ ಬಂದರೆ ಆಲ್ಮೋಸ್ಟ್ ತುಪ್ಪ ಬರ್ತಿದೆ ಅನ್ನೋ ಅರ್ಥ, ಕಾದಿದೆ ಅಂತ. ನೋಡಿ, ಕೆಳಗಡೆ ಅಷ್ಟೇ ಗಸಿ ಲೈಟ್ ಬ್ರೌನಿಷ್ ಆಗಿರುತ್ತೆ. ಲೈಟ್ ಬ್ರೌನಿಷ್ ಆಗಿದ್ರೆ ತುಪ್ಪ ಕಾದಿದೆ ಅಂತ. ನೋಡಿ, ಈ ಥರ ಪೂರ್ತಿ ನೊರೆ ತುಂಬ್ಕೊಂಡ್ರೆ ತುಪ್ಪ ಕಾಯಿತು ಅಂತ. ಇವಾಗ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿದ್ರೆ ಆರಾಕ್ಬಿಟ್ರೆ ನೋಡಿ ಈ ಥರ ಚೆನ್ನಾಗಿ ಗಸಿ ಎಲ್ಲ ಕೆಳಗಡೆ ಹೋಗಿ ತುಪ್ಪ ಮೇಲೆ ಬಂದಿರುತ್ತೆ. ನಾನೊಂದು ಕಂಟೈನರ್ಗೆ ಸ್ಟೋರ್ ಮಾಡಿದ್ದೀನಿ. ಸ್ಟೋರ್ ಮಾಡಿ ಒಂದು 5 ಅವರ್ಸ್ ಬಿಟ್ಟರೆ ನೋಡಿ ಈ ಥರ ಮರಳಾಗಿ ತುಪ್ಪ ರೆಡಿಯಾಗಿದೆ. ನೋಡಿ, ಮನೆಯಲ್ಲಿ ಎಷ್ಟು ಚೆನ್ನಾಗಿ ಬೆಣ್ಣೆ ತೆಗೆದು ಶುದ್ಧವಾಗಿರೋ ತುಪ್ಪನ ನಾವು ಮನೆಯಲ್ಲೇ ಮಾಡ್ಕೊಬೋದು. ಆರೋಗ್ಯಕ್ಕೂ ಒಳ್ಳೆಯದು, ರುಚಿನೂ ಚೆನ್ನಾಗಿರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನನ್ನ ಚಾನಲ್ನ ಮರೀದೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಬೇರೊಂದು ವಿಡಿಯೋ ಜೊತೆ ಸಿಗೋಣ. ಧನ್ಯವಾದಗಳು.